ಓಂ ಶಾಂತಿ. ಬಾಪ್ದಾದ ಮಧುಬನ್ ಮುರಳಿ 12/1/2026. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಮಧುರ ಮಕ್ಕಳೇ, ನೀವು ಪಾವನ ಪ್ರಪಂಚದಲ್ಲಿ ಹೋಗಬೇಕಾಗಿದೆ. ಆದ್ದರಿಂದ ಕಾಮ ಮಹಾಶತ್ರುವಿನ ಮೇಲೆ ಜಯಗಳಿಸಬೇಕಾಗಿದೆ. ಕಾಮಜೀತ್ ಜಗಜ್ಜೀತರಾಗಬೇಕಾಗಿದೆ. ಬಾಬಾ ಏನು ಹೇಳಿದರು, ಪಾವನ ಪ್ರಪಂಚದಲ್ಲಿ ಹೋಗೋಕ್ಕೆ ವಿಕಾರದ ಮೇಲೆ ಜಯಗಳಿಸ್ರಿ ಅಂದರು. ಅಂದ್ರೇನು, ಈಗ ಇದೆಲ್ಲ ವಿನಾಶ ಆಗ್ತತೆ. ಆಮೇಲೆ ಬಾಬಾ ಏನು ಮಾಡ್ತಾರೆ, ಈ ಭೂಮಿಗೆ 100% ದೈವಶಕ್ತಿ ತುಂಬ್ತಾರೆ. ಆ 100% ದೈವಶಕ್ತಿ ತುಂಬಿದ ಜಗತ್ತು ಯಾವ ಆತ್ಮಗಳನ್ನ ಆಕರ್ಷಣೆ ಮಾಡ್ತತೆ? ನಾವೆಲ್ಲ ಆತ್ಮಗಳು ಪರಂಧಾಮದಲ್ಲಿರ್ತೀವಲ್ಲ, ಯಾವ ಆತ್ಮಗಳನ್ನ ಆಕರ್ಷಣೆ ಮಾಡ್ತತೆ ನೋಡ್ರಿ. ಒಂದು ಅಯಸ್ಕಾಂತದ ಮುಂದೆ ₹1,00,00,000 ವಜ್ರ ನೆಟ್ರೆ ಅದು ಆಕರ್ಷಣೆ ಮಾಡಲ್ಲ, ಕಬ್ಬಣ ನೆಟ್ರೆ ಮಾತ್ರ ಆಕರ್ಷಣೆ ಮಾಡ್ತದೆ. ಅದರಂತೆ ಸತ್ಯಯುಗದ ಭೂಮಿ ಯಾರನ್ನ ಆಕರ್ಷಣೆ ಮಾಡ್ತತೆ? ಯಾರು ಲಕ್ಷ್ಮೀನಾರಾಯಣರಷ್ಟು, ಯಾರು 100% ದೈವಶಕ್ತಿ ತುಂಬ್ಕೊಂಡಿರ್ತಾರೋ ಅವ್ರನ್ನ ಮಾತ್ರ ಆಕರ್ಷಣೆ ಮಾಡ್ತದೆ. ಅಂದರೆ ನೀವು ಏನು 2,500 ವರ್ಷ ಭಕ್ತಿ ಮಾಡಿ ಏನು ಸುಖ ಬೇಕು, ಸಂಪತ್ತು ಬೇಕು ಅಂತ ಏನು ಬೇಡಿದಿರಲ್ಲ, ಅಂಥ ಜೀವನ ಬೇಕು ಅಂದರೆ ಇವಾಗ ಏನು ಮಾಡಬೇಕು? ನಾವು ದೈವಶಕ್ತಿ ತುಂಬ್ಕೋಬೇಕು, ಪಾವನರಾಗಬೇಕು, ವಿಕಾರದ ಮೇಲೆ ವಿಜಯ ಪಡಿಬೇಕು ಅಂತ ಹೇಳ್ತಾರೆ ಬಾಬಾ. ಮತ್ತೇನು ಹೇಳಿದರು ಬಾಬಾ? ಕಾಮಜೀತ್ ಜಗಜ್ಜೀತು. ಅಂದರೆ ಎಷ್ಟೆಷ್ಟು ನಮ್ಮಲ್ಲಿ ವಿಕಾರಗಳು ಭಸ್ಮ ಆಗ್ತಾವೋ ಅಷ್ಟಷ್ಟು ಬುದ್ಧಿ ಏನಾಗ್ತತೆ? ಪಾರಸ ಬುದ್ಧಿ ಆಗ್ತಾ ಹೋಗ್ತದೆ. ಇವಾಗ ನೋಡ್ರಿ, ಎಲ್ಲ ದೇಶದಾಗ ಆಳ್ತಿದ್ದಾರೆ. ಆದರೆ ಮೋದಿ ಇಡೀ ವಿಶ್ವ ಎಷ್ಟು ಹೆಸರು ತಗೊಂಡಿದ್ದಾರೆ ಅಂದರೆ, ಇಡೀ ಭಾರತನ ಇಡೀ ವಿಶ್ವದ ಗುರುವಿನ ಸ್ಥಾನದಲ್ಲಿ ತಗೊಂಡು ಬಂದಿದ್ದಾರೆ. ಇಡೀ ವಿಶ್ವ ಎಲ್ಲ ಅವ್ರ ಕಡೆ ನೋಡ್ತಾ ಇದೆ. ಯಾಕೆ? ಇವಾಗ ಮೋದಿನೂ ಒಂದು ಮದುವೆ ಆಗಿ 2 ಮಕ್ಕಳಾಗಿದ್ದರೆ ಆ 2 ಮಕ್ಕಳಿಗಾಗೇ ತನ್ನ ಜೀವನ ಎಲ್ಲ ಮುಡುಪಾಗಿಡ್ತಿದ್ರು. ಆದರೆ ಅವರಿವಾಗ ಪವಿತ್ರತಾ ಶಕ್ತಿಯಿಂದ ಬ್ರಹ್ಮಚಾರಿ ಆಗಿರುವುದರಿಂದ ಅವರಿಗೆಷ್ಟು ಇಡೀ ಭಾರತದ ಮಕ್ಕಳೆಲ್ಲ ನನ್ನ ಮಕ್ಕಳೇ, ಇಡೀ ಭಾರತದ ಮಕ್ಕಳೆಲ್ಲ ಸುಖವಾಗಿರಬೇಕು, ನಾನು ಇವರೆಲ್ಲರಿಗೂ ಸುಖ ಕೊಡಬೇಕು ಅಂಥೇಳಿ ಒಂದು ಪಾರಸ ಬುದ್ಧಿಯಿಂದ ಚೆನ್ನಾಗಿ ಆಳ್ತಾ ಇದ್ದಾರೆ. ಹಾಗಾಗಿ ಎಷ್ಟು ಹೆಸರು ತಗೊಂಡಿದ್ದಾರೆ ನೋಡ್ರಿ. ಅದಕ್ಕೆ ಇಲ್ಲಿ ಬಾಬಾ ಏನು ಹೇಳ್ತಾರೆ, ಕಾಮಜೀತರೇ ಜಗಜ್ಜೀತರು ಅಂತ ಹೇಳ್ತಾರೆ ಬಾಬಾ. ಪ್ರಶ್ನೆ: ಪ್ರತಿಯೊಬ್ಬರೂ ತಮ್ಮ ಚಲನೆಯಿಂದ ಎಲ್ಲರಿಗೆ ಯಾವ ಸಾಕ್ಷಾತ್ಕಾರ ಮಾಡಿಸಬಹುದು? ಉತ್ತರ: ನಾನು ಹಂಸನಾಗಿದ್ದೇನೆಯೇ ಅಥವಾ ಕೊಕ್ಕರೆಯಾಗಿದ್ದೇನೆಯೇ? ಇದನ್ನು ಪ್ರತಿಯೊಬ್ಬರೂ ತಮ್ಮ ಚಲನೆಯಿಂದ ಎಲ್ಲರಿಗೆ ಸಾಕ್ಷಾತ್ಕಾರ ಮಾಡಿಸಬಹುದು. ಏಕೆಂದರೆ ಅಂಶಗಳು ಎಂದೂ ಯಾರಿಗೂ ದುಃಖ ಕೊಡುವುದಿಲ್ಲ. ಕೊಕ್ಕರೆಯು ದುಃಖ ಕೊಡುತ್ತದೆ, ಅದು ವಿಕಾರಿಯಾಗಿರುತ್ತದೆ. ನೀವು ಮಕ್ಕಳು ಈಗ ಕೊಕ್ಕರೆಯಿಂದ ಹಂಸಗಳಾಗಿದ್ದೀರಿ. ನೀವು ಪಾರಸ ಬುದ್ಧಿಯರಾಗುವ ಮಕ್ಕಳ ಕರ್ತವ್ಯವು ಎಲ್ಲರನ್ನೂ ಪಾರಸ ಬುದ್ಧಿಯವರನ್ನಾಗಿ ಮಾಡುವುದಾಗಿದೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ಬುದ್ಧಿ ಪಾರಸ ಆದಷ್ಟು ಹಂಸಗಳಾಗಿರ್ತೀರಿ ಅಂದರು ಬಾಬಾ. ಅಂದರೆ ಬುದ್ಧಿ ವಿಚಾರ ಮಾಡೋ ಶಕ್ತಿ, ಪಾರಸ ಬುದ್ಧಿ ಅಂದರೆ ವಿಚಾರ ಮಾಡೋ ಶಕ್ತಿ ಬೆಳೆಸ್ಕೊಂಡಾಗ ಅಲ್ಲಿ ಪಾಪ ಪುಣ್ಯದ ಅರಿವು ಆಗ್ತಾ ಹೋಗ್ತತೆ. ಪಾಪದ ಅರಿವಾಯಿತು ಅಂದರೆ ಇನ್ನು ಯಾರಿಗೂ ನಾವು ದುಃಖ ಕೊಡಲ್ಲ. ಈ ಥರ ನಾವು ಎಲ್ಲರಿಗೆ ಸುಖ ಕೊಡ್ತಾ ಪಾರಸ ಬುದ್ಧಿಯವರಾಗಿ ಸುಖ ಕೊಡುವಂಥ ಹಂಸಗಳಾಗಬೇಕು ನಾವು. ಓಂ ಶಾಂತಿ. ಓಂ ಶಾಂತಿ ಎಂದು ಹೇಳಿದಾಗ ತಮ್ಮ ಸ್ವಧರ್ಮವು ನೆನಪಿಗೆ ಬರುತ್ತದೆ, ಮನೆಯ ನೆನಪು ಬರುತ್ತದೆ. ಆದರೆ ಮನೆಯಲ್ಲಿ ಕುಳಿತು ಬಿಡುವಂತಿಲ್ಲ. ತಂದೆಯ ಮಕ್ಕಳಾಗಿದ್ದೀರಿ ಎಂದ ಮೇಲೆ ಅವಶ್ಯವಾಗಿ ತಮ್ಮ ಸ್ವರ್ಗದ ನೆನಪನ್ನು ಮಾಡಬೇಕಾಗಿದೆ. ಅಂದಾಗ ಬಾಬಾ ಏನು ಹೇಳಿದರು, ಮನೆಯಲ್ಲೇ ಕುಳಿತು ಬಿಡುವಂತಿಲ್ಲ ಅಂತಂದರು. ಅಂದರೆ ಕೆಲವರು ಈ ಥರನೂ ಸಂಕಲ್ಪ ಮಾಡ್ತಾ ಇರ್ತಾರೆ, ನಮಗೆ ಮತ್ತೆ ಜನ್ಮನೇ ಬೇಡಪ್ಪ, ಯಾವ ಸ್ವರ್ಗನೂ ಬೇಡ, ಯಾವ ನರಕನೂ ಬೇಡ, ಹೋಗಿ ನಾವು ಪರಂಧಾಮದಾಗ ಕೂತು ಬಿಡಬೇಕು ಅಂತ ಸಂಕಲ್ಪ ಮಾಡ್ತಿರ್ತಾರೆ. ಈಗ ನಮ್ಮ ಮಕ್ಕಳು ಕೂಡ ಬರೀ ಊಟ ಮಾಡಿ ಮನೆಯಾಗ ನಿದ್ದೆ ಮಾಡ್ತಾ ಇದ್ದರೆ ನಮಗೆ ಚೆನ್ನಾಗಿರ್ತತ್ತ? ನಮ್ಮಿಂದ ಪಾಲನೆ ತಗೊಂಡು ದೊಡ್ಡವರಾದಮೇಲೆ ಮತ್ತೇನು ಮಾಡಬೇಕು? ನಮ್ಮ ಜವಾಬ್ದಾರಿಗಳನ್ನ ತಮ್ಮ ಹೆಗಲ ಮೇಲೆ ತಗೊಂಡು ಮತ್ತೆ ಮುಂದುವರಿಸ್ಬೇಕು. ಆ ಮನೇನ ಜವಾಬ್ದಾರಿ ತಗೋಬೇಕು.
ಅಂಥ ಮಕ್ಕಳು ತಂದೆ ತಾಯಿಗೆ ಪ್ರೀತಿ ಆಗ್ತಾರೆ. ಅದರಂತೆ ನಾವು ಈಗ ಪಾಲನೆ ತಗೊಂಡಿವಿ ತಂದೆಯಿಂದ, ಮತ್ತು ಎಲ್ಲ ಖಜಾನೆಗಳಿಂದ, ಮತ್ತು ದ್ವಾಪರದಿಂದ ದುಃಖ ಅಶಾಂತಿ ಬರುವಲ್ಲಿ ಆತ್ಮಗಳಿಗೆ ಶಾಂತಿ ತುಂಬೋದು, ಶಕ್ತಿ ತುಂಬೋದು, ಎಲ್ಲರನ್ನ ಧರ್ಮದಲ್ಲಿ ನಡೆಸೋದು, ಇದಕ್ಕೆ ನಿಮಿತ್ತರಾಗಬೇಕು ನಾವು. ಕೆಳಗೆ ಪಾತ್ರ ಮಾಡೋಕ್ಕೆ ಬಂದು ತಂದೆ ಆಯಿತು ಬಾಬಾ ಹೋಗಿ ಪರಂಧಾಮದಾಗ ಕುಂತು ಬಿಡ್ತಾರೆ. ಮತ್ತು ಈ ಸೃಷ್ಟಿ ನಡೆಸೋದು ಯಾರು? ನೀವೇ ಮಕ್ಕಳು ಅಂತಾರೆ ಬಾಬಾ. ನಾವೇನು ಮಾಡಬೇಕು? ಈ ಥರ ಆಧಾರ ಮೂರ್ತಿಗಳು, ಉದ್ಧಾರ ಮೂರ್ತಿಗಳು ಆಗಬೇಕು. ಮನೆಯಲ್ಲೇ ಕುಳಿಬೇಕು, ಅಲ್ಲೇ ಇರಬೇಕು ಅನ್ನೋ ಸಂಕಲ್ಪ ನಮ್ಮಲ್ಲಿ ಬರಬಾರ್ದು. ಬಾಬಾ ಏನು ಹೇಳ್ತಾ ಇದ್ದಾರೆ? ಓಂ ಶಾಂತಿ ಎಂದು ಹೇಳುವುದರಿಂದ ಇಡೀ ಜ್ಞಾನವು ಬುದ್ಧಿಯಲ್ಲಿ ಬಂದು ಬಿಡುತ್ತದೆ. ನಾನಾತ್ಮ ಶಾಂತ ಸ್ವರೂಪನಾಗಿದ್ದೇನೆ, ಶಾಂತಿಯ ಸಾಗರ ತಂದೆಯ ಮಗುವಾಗಿದ್ದೇನೆ. ಯಾವ ತಂದೆಯು ಸ್ವರ್ಗದ ಸ್ಥಾಪನೆ ಮಾಡುತ್ತಾರೆಯೋ ಆ ತಂದೆಯೇ ನಮ್ಮನ್ನು ಪವಿತ್ರ ಶಾಂತ ಸ್ವರೂಪರನ್ನಾಗಿ ಮಾಡುತ್ತಾರೆ. ಮುಖ್ಯ ಮಾತು ಪವಿತ್ರತೆಯದಾಗಿದೆ. ಪ್ರಪಂಚವೇ ಪವಿತ್ರ ಮತ್ತು ಅಪವಿತ್ರವಾಗುತ್ತದೆ. ಪವಿತ್ರ ಪ್ರಪಂಚದಲ್ಲಿ ಯಾರೊಬ್ಬರೂ ವಿಕಾರಿಗಳಿರುವುದಿಲ್ಲ. ಅಪವಿತ್ರ ಪ್ರಪಂಚದಲ್ಲಿ ಪಂಚವಿಕಾರಗಳಿವೆ. ಆದ್ದರಿಂದ ವಿಕಾರಿ ಪ್ರಪಂಚವೆಂದು ಹೇಳಲಾಗುತ್ತದೆ. ಅದು ನಿರ್ವಿಕಾರಿ ಪ್ರಪಂಚವಾಗಿದೆ. ನಿರ್ವಿಕಾರಿ ಪ್ರಪಂಚದಿಂದ ಇಳಿಯುತ್ತಾ ಇಳಿಯುತ್ತಾ ವಿಕಾರಿ ಪ್ರಪಂಚದಲ್ಲಿ ಬರುತ್ತೀರಿ. ಅಂದರೆ ಮೊಬೈಲ್ ಯೂಸ್ ಮಾಡಿದರೆ ಹೆಂಗೆ ಚಾರ್ಜ್ ಕಡಿಮೆ ಆಗ್ತದೋ ಹಾಗೆ ನಾವು ಒಂದು ದೇಹ ಬಿಟ್ಟು ಒಂದು ದೇಹ ತೊಗೊಂಡಂಗಲ್ಲ ನಮ್ಮ ಆತ್ಮದಲ್ಲಿ ಶಕ್ತಿ ಖಾಲಿಯಾಗಿ ಧರ್ಮದಲ್ಲಿ ನಡೆಯುವ ಶಕ್ತಿ ಕಡಿಮೆಯಾಗಿ ನಾವೇನಾಗ್ತೀವಿ? ಮತ್ತೆ ವಿಕಾರಕ್ಕೆ ವಶ ಆಗ್ತೀವಿ. ಬಾಬಾ ಏನು ಹೇಳ್ತಾ ಇದ್ದಾರೆ? ಈಗ ಅದು ನಿರ್ವಿಕಾರಿ ಪ್ರಪಂಚವಾಗಿದೆ ಸತ್ಯಯುಗ. ನಿರ್ವಿಕಾರಿ ಪ್ರಪಂಚದಿಂದ ಈಗ ವಿಕಾರಿ ಪ್ರಪಂಚದಲ್ಲಿ ಬಂದಿದ್ದೀರಿ. ಅದು ಪಾವನ ಪ್ರಪಂಚ, ಇದು ಪತಿತ ಪ್ರಪಂಚವಾಗಿದೆ. ಅದು ದಿನ ಸುಖವಾಗಿದೆ, ಇದು ಅಲೆದಾಡುವ ರಾತ್ರಿಯಾಗಿದೆ. ಅಂದರೆ ಇಲ್ಲೇನು ಆತ್ಮ ಎಲ್ಲ ಕಳ್ಕೊಂಬಿಡ್ತು, ಗುಣ ಶಕ್ತಿ ಜ್ಞಾನನ. ಅದಕ್ಕೆ ಸುಖದ ಜೀವನ ಹ್ಯಾಂಡ್ಲ್ ಮಾಡೋಕ್ಕಾಗದೆ ಸುಖ ಕೊಡು ಭಗವಂತ ಅಂತ ಅಲೆದಾಡ್ತಾ ಐತೆ. ಹಾಗೆ ನೋಡಿದರೆ ರಾತ್ರಿಯಲ್ಲಿ ಯಾರೂ ಅಲಿಯುವುದಿಲ್ಲ, ಆದರೆ ಭಕ್ತಿಗೆ ಅಲಿಯುವುದೆಂದು ಹೇಳಲಾಗುತ್ತದೆ. ಅಂದರೆ ಸಿಗೋದಿಲ್ಲ. ಒಂದು ದೇವ್ರನ್ನ ಹಿಡ್ಕೊಂಡಿರ್ತಾರೆ, ಅಲ್ಲಿ ಸಿಗೋದಿಲ್ಲ. ಮತ್ತು ಇನ್ನೊಂದು ಯಾರು ಹೇಳ್ತಾರೆ ಅಲ್ಲಿ ಹೋದ್ರೆ ಬೇಷ ಆಗ್ತದಂತ, ಅಲ್ಲಿ ಹೋಗ್ತಾರೆ. ಹಿಂಗೆ ಅಲೆದಾಡ್ತಾನೇ ಇರ್ತಾರೆ. ಬಾಬಾ ಏನು ಹೇಳ್ತಾ ಇದ್ದಾರೆ? ನೀವು ಮಕ್ಕಳು ಇಲ್ಲಿಗೆ ಸದ್ಗತಿಯನ್ನು ಪಡೆಯಲು ಬಂದಿದ್ದೀರಿ. ನಿಮ್ಮ ಆತ್ಮದಲ್ಲಿ ಎಲ್ಲ ಪಾಪಗಳಿತ್ತು, ಪಂಚವಿಕಾರಗಳಿತ್ತು. ಅದರಲ್ಲಿಯೂ ಮುಖ್ಯವಾದುದು ಕಾಮವಿಕಾರವಾಗಿದೆ. ಇದರಿಂದಲೇ ಮನುಷ್ಯರು ಪಾಪಾತ್ಮರಾಗುತ್ತಾರೆ. ಇದಂತೂ ಪ್ರತಿಯೊಬ್ಬರಿಗೂ ಗೊತ್ತಿದೆ. ನಾವು ಪತಿತರಾಗಿದ್ದೇವೆ ಮತ್ತು ಪಾಪಾತ್ಮರೂ ಆಗಿದ್ದೇವೆ. ಒಂದು ಕಾಮವಿಕಾರದ ಕಾರಣ ಮತ್ತೆಲ್ಲ ಅರ್ಹತೆ ಹೊರಟು ಹೋಗುತ್ತವೆ. ಆದ್ದರಿಂದ ತಂದೆ ತಿಳಿಸುತ್ತಾರೆ, ಕಾಮವನ್ನು ಗೆದ್ದರೆ ನೀವು ಜಗಜ್ಜೀತ್ ಅರ್ಥಾತ್ ಹೊಸ ವಿಶ್ವದ ಮಾಲೀಕರಾಗುತ್ತೀರಿ. ಅಂದ ಮೇಲೆ ಅಂತರ್ಯದಲ್ಲಿ ಇಷ್ಟು ಖುಷಿ ಇರಬೇಕು. ಮನುಷ್ಯರು ಪತಿತರಾಗುವ ಕಾರಣ ಏನನ್ನೂ ತಿಳಿದುಕೊಳ್ಳುವುದಿಲ್ಲ. ತಂದೆ ತಿಳಿಸುತ್ತಾರೆ, ಯಾವುದೇ ವಿಕಾರವಿರಬಾರದು. ಮುಖ್ಯವಾದುದು ಕಾಮವಿಕಾರವಾಗಿದೆ. ಇದರ ಮೇಲೆ ಎಷ್ಟೊಂದು ಹೊಡೆದಾಟಗಳಾಗುತ್ತವೆ. ಮನೆಯಲ್ಲಿ ಎಷ್ಟೊಂದು ಅಶಾಂತಿ, ಅಹಂಕಾರವಾಗಿ ಬಿಡುತ್ತದೆ. ಈ ಸಮಯದಲ್ಲಿ ಪ್ರಪಂಚದಲ್ಲಿ ಅಹಂಕಾರ ಏಕೆ ಇದೆ? ಏಕೆಂದರೆ ಪಾಪಾತ್ಮರಾಗಿದ್ದಾರೆ. ಅಂದರೆ ನೋಡ್ರಿ, ಇವತ್ತು ತಂದೆ ತಾಯಿಗಳಿಗೆ ಎಷ್ಟು ದುಃಖ ಕೊಡ್ತಿರ್ತಾರೆ. ಕಾರಣ ವಿಕಾರಿಗಳಾಗಿಬಿಟ್ಟಾರೆ ಅಂತಾರೆ ಬಾಬಾ. ವಿಕಾರಿಗಳ ಕಾರಣದಿಂದಲೇ ಅಸುರರೆಂದು ಹೇಳಲಾಗುತ್ತದೆ. ನೀವೀಗ ತಿಳಿದುಕೊಂಡಿದ್ದೀರಿ, ಈ ಸಮಯದ ಪ್ರಪಂಚದಲ್ಲಿ ಯಾವುದೂ ಕೆಲಸಕ್ಕೆ ಬರುವ ವಸ್ತುವಿಲ್ಲ. ಬಿದಿರಿನ ಕಾಡಿಗೆ ಬೆಂಕಿ ಬೀಳುವುದಿದೆ. ಈ ಕಣ್ಣುಗಳಿಂದ ಏನೆಲ್ಲ ನೋಡುವಿರೋ ಎಲ್ಲದಕ್ಕೆ ಬೆಂಕಿ ಬೀಳುವುದು, ಆತ್ಮಕ್ಕೆ ಬೆಂಕಿ ಬೀಳುವುದಿಲ್ಲ. ಬಾಬಾ ಏನಂದರು? ಇದ್ಯಾವುದು ನಮ್ಮ ಜೊತೆಗೆ ಬರೋದಲ್ಲ. ದೇಹ ಇರ್ಬೋದು, ದೇಹದ ವಸ್ತುಗಳು, ದೇಹದ ಸಂಬಂಧಗಳು. ಈಗ ದೇಹ ಅಂತ ಯಾಕೆ ಹೇಳಿದೆ? ನನ್ನ ಹೆಸರು ನಾನು ಎಲ್ಲರಿಗಿನ್ನ ನನಗೆ ಗೌರವ ಇರಬೇಕು, ನಾನು ಹೆಚ್ಚು ಶ್ರೀಮಂತ ಇರಬೇಕು, ನನ್ನ ಹೆಸರೇ ಮುಂದಿರಬೇಕು. ಆದರೆ ಈ ದೇಹನೇ ಬಿಟ್ಟು ಹೋಗ್ಬಿಡ್ತೀವಿ. ಅದಕ್ಕೆ ಇದ್ಯಾವುದು ಜೊತೆಗೆ ಬರಲ್ಲ. ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ? ಎಲ್ಲದಕ್ಕೆ ಬಿದಿರಿನ ಕಾಡಿಗೆ ಬೆಂಕಿ ಬೀಳ್ತತೆ, ಇದು ಯಾವುದು ಬುದ್ಧಿಯಲ್ಲಿ ಇಡಬೇಡ್ರಿ ಅಂತ ಹೇಳ್ತಾರೆ ಬಾಬಾ.
ಆತ್ಮವಂತೂ ಸದಾ ಇನ್ಶೂರ್ ಆಗಿದೆ, ಸದಾ ಜೀವಿಸಿರುತ್ತದೆ. ಆತ್ಮಕ್ಕೆ ಎಂದಾದರೂ ಇನ್ಶೂರ್ ಮಾಡಿಸುತ್ತಾರೆಯೇ? ಶರೀರಕ್ಕೆ ಇನ್ಶೂರ್ ಮಾಡಿಸಲಾಗುತ್ತದೆ. ಆತ್ಮವು ಅವಿನಾಶಿಯಾಗಿದೆ. ಮಕ್ಕಳಿಗೆ ತಿಳಿಸಲಾಗಿದೆ, ಇದು ಒಂದು ಆಟವಾಗಿದೆ. ಆತ್ಮವಂತೂ ಪಂಚತತ್ವಗಳಿಂದ ಸಂಪೂರ್ಣ ಭಿನ್ನವಾಗಿದೆ. ಇಡೀ ಪ್ರಪಂಚದ ಸಾಮಗ್ರಿಗಳೆಲ್ಲವೂ ಪಂಚತತ್ವಗಳಿಂದ ಮಾಡಲ್ಪಡುತ್ತದೆ. ಆತ್ಮವಂತೂ ಪಂಚತತ್ವಗಳಿಂದ ಮಾಡಲ್ಪಡುವುದಿಲ್ಲ. ಆತ್ಮವಂತೂ ಸದಾ ಇದ್ದೇ ಇರುತ್ತದೆ. ಕೇವಲ ಪುಣ್ಯಾತ್ಮ ಪಾಪಾತ್ಮನಾಗುತ್ತದೆ. ಆತ್ಮಕ್ಕೆ ಪುಣ್ಯಾತ್ಮ ಪಾಪಾತ್ಮನೆಂದು ಹೆಸರು ಬರುತ್ತದೆ. ಪಂಚವಿಕಾರಗಳಿಂದ ಎಷ್ಟು ಕೊಳಕಾಗಿ ಬಿಡುತ್ತಾರೆ. ತಂದೆಯು ಪಾಪಗಳಿಂದ ಬಿಡಿಸಲು ಬಂದಿದ್ದಾರೆ. ವಿಕಾರವೇ ಎಲ್ಲ ನಡವಳಿಕೆಯನ್ನು ಕೆಡಿಸುತ್ತದೆ. ಯಾವುದಕ್ಕೆ ನಡವಳಿಕೆ ಎಂದು ಹೇಳಲಾಗುತ್ತದೆ ಎಂಬುದನ್ನು ಸಹ ತಿಳಿದುಕೊಂಡಿಲ್ಲ. ಇದು ಸರ್ವಶ್ರೇಷ್ಠ ಆತ್ಮಿಕ ಸರ್ಕಾರವಾಗಿದೆ. ಪಾಂಡವ ಸರ್ಕಾರವೆಂದು ಹೇಳದೆ ನಿಮಗೆ ಈಶ್ವರೀಯ ಸರ್ಕಾರವೆಂದು ಹೇಳಬಹುದಾಗಿದೆ. ನಿಮಗೆ ತಿಳಿದಿದೆ, ನಾವು ಈಶ್ವರೀಯ ಸರ್ಕಾರದವರಾಗಿದ್ದೇವೆ. ಈಶ್ವರೀಯ ಸರ್ಕಾರವು ಏನು ಮಾಡುತ್ತದೆ? ಆತ್ಮರನ್ನು ಪವಿತ್ರರನ್ನಾಗಿ ಮಾಡಿ ದೇವತೆಗಳನ್ನಾಗಿ ಮಾಡುತ್ತದೆ. ಇಲ್ಲವೆಂದರೆ ದೇವತೆಗಳು ಎಲ್ಲಿಂದ ಬಂದರು? ಇದನ್ನು ಯಾರೂ ತಿಳಿದುಕೊಂಡಿಲ್ಲ. ಅವರು ಮನುಷ್ಯರೇ, ಆದರೆ ಹೇಗೆ ದೇವತೆಗಳಾಗಿದ್ದರು? ಯಾರು ಮಾಡಿದರು? ಬಾಬಾ ಏನಂದರು? ಶಾಸ್ತ್ರಗಳ ಪ್ರಕಾರ ಮೊದಲು ನಮಗೇನು ಜ್ಞಾನ ಇತ್ತು? ದೇವತೆಗಳಂದರೆ ಆಕಾಶದಾಗ ಓಡಾಡ್ತಾ ಇರ್ತಾರೆ, ಅವರಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ, ನಾವು ಪೂಜೆ ಮಾಡ್ದಂಗೆಲ್ಲ ತಥಾಸ್ತು ಅಂತ ಹೊರ ಕೊಡ್ತಿರ್ತಾರೆ, ಏನೇನೋ ಜ್ಞಾನ ಇತ್ತು. ಆದರೆ ಆ ಥರ ಏನೂ ಇಲ್ಲ. ಅವರು ನಮ್ಮಂಗೆ ದೇಹಧಾರಿ ಮನುಷ್ಯರೇ, ಅವ್ರಿಗೂ 2 ಕೈ 2 ಕಾಲಿದ್ದಾವೆ. ಆದರೆ ಈ ಆತ್ಮದಲ್ಲಿ ಕೆಟ್ಟ ಗುಣ ಇದ್ದಾಗ ಮನುಷ್ಯರಾಗಿರ್ತೀವಿ. ಈ ಆತ್ಮದಲ್ಲಿ ದೈವಶಕ್ತಿ ತುಂಬಿದಾಗ ದೇವತೆಗಳಾಗಿರ್ತಾರೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಈಗ ಸ್ವರ್ಗವಾಸಿಗಳು ಮತ್ತೆ ನರಕವಾಸಿಗಳಾಗುತ್ತಾರೆ, ಮತ್ತೆ ಸ್ವರ್ಗವಾಸಿಗಳಾಗುತ್ತಾರೆ. ಅಂದ್ರೇನು? ಮತ್ತೆ ಈಗ ಬಾಬಾ ನಮ್ಮನ್ನು ಸ್ವರ್ಗಕ್ಕೆ ಯೋಗ್ಯರನ್ನಾಗಿ ಮಾಡ್ತಾ ಇದ್ದಾರೆ. ಮತ್ತೆ ಜನ್ಮ ಜನ್ಮ ಪಾಪ ಮಾಡಿ ಏನಾಗ್ತೀವಿ? ನರಕವಾಸಿಗಳಾಗ್ತೀವಿ. ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ? ಈ ಡ್ರಾಮಾವು ಮಾಡಲ್ಪಟ್ಟಿದೆ, ಇಷ್ಟೆಲ್ಲ ಪಾತ್ರಧಾರಿಗಳಿದ್ದಾರೆ. ಇವೆಲ್ಲ ಮಾತುಗಳು ಬುದ್ಧಿಯಲ್ಲಿರಬೇಕು. ವಿದ್ಯಾಭ್ಯಾಸವು ಬುದ್ಧಿಯಲ್ಲಿರಬೇಕಲ್ಲವೇ? ಮತ್ತು ಪವಿತ್ರರೂ ಆಗಬೇಕಾಗಿದೆ. ಏನು ಹೇಳಿದರು ಬಾಬಾ? ವಿದ್ಯಾಭ್ಯಾಸ ಬುದ್ಧಿಯಲ್ಲಿರಬೇಕು. ಅಂದರೆ ನಮ್ಮನ್ನು ಏನು ಮಾಡೋಕ್ಕೆ ಬಂದರೆ ಬಾಬಾ? ಈ ಬರೀ ಕೋರ್ಸ್ ತಗೊಂಡ್ರು ತ್ರೇತಾಯುಗದಾಗ ಬರ್ತಾರೆ, ಸ್ವರ್ಗದಲ್ಲಿ ಬರ್ತಾರೆ. ಏನು ಪ್ರಯೋಜನ? ದಾಸಿ ಪದವಿ ತಗೊಂಡ್ರೆ ನಾವೇನು ಪಡಿಬೇಕು? ಗೌರವ, ಆಯುಷ್ಯ, ಆರೋಗ್ಯ, ಸಂಪತ್ತು, ಸಂಪೂರ್ಣ ಸುಖ. ಅಂದರೆ ಯಾವಾಗ ನಮ್ಮಲ್ಲಿ ಯಾವಾಗ ಸಿಗ್ತತೆ? ನಮ್ಮಲ್ಲಿ ಶಕ್ತಿಗಳಿದ್ದಾಗ. ಅದನ್ನು ಪಡೆಯೋದ್ರ ಕಡೆ ಪುರುಷಾರ್ಥ ಮಾಡಬೇಕು. ಅದು ಬುದ್ಧಿಯಲ್ಲಿರಬೇಕು. ವಿದ್ಯಾಭ್ಯಾಸ ಅಂತಾರೆ ಬಾಬಾ. ನಾವು ಪವಿತ್ರರು ಆಗಬೇಕಾಗಿದೆ. ಪವಿತ್ರರಾಗುವುದು ಬಹಳ ಒಳ್ಳೆಯ ಮಾತಾಗಿದೆ. ಪತಿತರಾಗುವುದು ಕೆಟ್ಟ ಮಾತಾಗಿದೆ. ಆತ್ಮವೇ ಪತಿತನಾಗುತ್ತದೆ. ಪತಿತರನ್ನು ಪಾವನರನ್ನಾಗಿ ಮಾಡುವುದು ನಿಮ್ಮ ಕರ್ತವ್ಯವಾಗಿದೆ. ಪಾವನರಾಗಿ ಆಗ ಪಾವನ ಪ್ರಪಂಚದಲ್ಲಿ ಹೋಗುವಿರಿ. ಇದನ್ನು ಆತ್ಮವು ತಿಳಿದುಕೊಳ್ಳುತ್ತದೆ. ಆತ್ಮವಿಲ್ಲದಿದ್ದರೆ ಶರೀರವು ಸಹ ನಿಲ್ಲಲು ಸಾಧ್ಯವಿಲ್ಲ. ಬಾಬಾ ಏನು ಹೇಳ್ತಾರೆ? ಪ್ರತ್ಯುತ್ತರ ಸಿಗಲು ಸಾಧ್ಯವಿಲ್ಲ. ಆತ್ಮಕ್ಕೆ ಗೊತ್ತಿದೆ, ನಾವು ಮೂಲತಃ ಪಾವನ ಪ್ರಪಂಚದ ನಿವಾಸಿಗಳಾಗಿದ್ದೇವೆ. ಈಗ ತಂದೆಯು ತಿಳಿಸಿದ್ದಾರೆ, ನೀವು ಸಂಪೂರ್ಣ ಬುದ್ಧಿಹೀನರಾಗಿದ್ದೀರಿ. ಆದ್ದರಿಂದ ಪತಿತ ಪ್ರಪಂಚಕ್ಕೆ ಯೋಗ್ಯರಾಗಿ ಬಿಟ್ಟಿದ್ದೀರಿ. ಈಗ ಎಲ್ಲಿಯವರೆಗೆ ಪಾವನರಾಗುವುದಿಲ್ಲವೋ ಅಲ್ಲಿಯವರೆಗೆ ಸ್ವರ್ಗಕ್ಕೆ ಯೋಗ್ಯರಾಗುವುದಿಲ್ಲ. ಸ್ವರ್ಗದ ಹೋಲಿಕೆಯನ್ನು ಸಂಗಮದಲ್ಲಿಯೇ ಮಾಡಲಾಗುತ್ತದೆ. ಸತ್ಯಯುಗದಲ್ಲಿ ಈ ಹೋಲಿಕೆ ಮಾಡಲು ಸಾಧ್ಯವಿಲ್ಲ. ಏಕೆಂದರೆ ಈ ಸಂಗಮ ಯುಗದಲ್ಲಿಯೇ ನಿಮಗೆ ಸಂಪೂರ್ಣ ಜ್ಞಾನವು ಸಿಗುತ್ತದೆ, ಪವಿತ್ರರಾಗುವ ಅಸ್ತ್ರವೂ ಸಿಗುತ್ತದೆ. ಪತಿತ ಪಾವನ ತಂದೆಯೇ ನಮ್ಮನ್ನು ಈ ರೀತಿ ಪಾವನರನ್ನಾಗಿ ಮಾಡಿ ಎಂದು ಒಬ್ಬರಿಗೆ ಹೇಳಲಾಗುತ್ತದೆ. ಇವರು ಸ್ವರ್ಗದ ಮಾಲೀಕರಾಗಿದ್ದರಲ್ಲವೇ? ಲಕ್ಷ್ಮೀನಾರಾಯಣರು. ನಿಮಗೆ ತಿಳಿದಿದೆ, ನಾವೇ ಸ್ವರ್ಗದ ಮಾಲೀಕರಾಗಿದ್ದೆವು. ಮತ್ತೆ 84 ಜನ್ಮಗಳನ್ನು ತೆಗೆದುಕೊಂಡು ಪತಿತರಾಗಿದ್ದೇವೆ. ಶ್ಯಾಮ ಮತ್ತು ಸುಂದರ ಎಂದು ಇವರ ಹೆಸರನ್ನು ಇಟ್ಟಿದ್ದಾರೆ. ಕೃಷ್ಣನ ಚಿತ್ರವನ್ನು ಕಪ್ಪಾಗಿ ತೋರಿಸುತ್ತಾರೆ, ಆದರೆ ಅರ್ಥವನ್ನು ತಿಳಿದುಕೊಂಡಿಲ್ಲ. ಬಾಬಾ ಏನು ಹೇಳ್ತಾ ಇದ್ದಾರೆ? ಕೃಷ್ಣ ಶ್ಯಾಮ ಸುಂದರ ಅಂದರೆ ಆತ್ಮ ಸುಂದರವಾಗಿರ್ತದೆ. ಗುಣ, ಶಕ್ತಿ, ಜ್ಞಾನ ತುಂಬಿಕೊಂಡು ಸತ್ಯಯುಗ ತ್ರೇತಾಯುಗ.
ಅದೇ ಆತ್ಮ ಯಾವಾಗ ದ್ವಾಪರದಲ್ಲಿ ಬರ್ತದೋ ಪಂಚವಿಕಾರಗಳಿಗೆ ವಶ ಆಗಿ ವಿಕಾರದ ಕಲೆ ಕೂಡ್ತತೆ, ಕಪ್ಪಾಗ್ತತೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ಕೃಷ್ಣನ ಬಗ್ಗೆ ನಿಮಗೆ ಇಷ್ಟು ಸ್ಪಷ್ಟ ತಿಳುವಳಿಕೆ ಸಿಗುತ್ತದೆ. ಇದರಲ್ಲಿ 2 ಪ್ರಪಂಚಗಳನ್ನು ಮಾಡಿಬಿಟ್ಟಿದ್ದಾರೆ. ವಾಸ್ತವದಲ್ಲಿ 2 ಪ್ರಪಂಚಗಳಂತೂ ಇಲ್ಲ. ಪ್ರಪಂಚವು ಒಂದೇ ಆಗಿದೆ. ಅದೇ ಹೊಸದು, ಅದೇ ಹಳೆಯದಾಗುತ್ತದೆ. ಮೊದಲು ಚಿಕ್ಕ ಮಕ್ಕಳು ಹೊಸದಾಗಿರುತ್ತಾರೆ, ನಂತರ ದೊಡ್ಡವರಾಗಿ ವೃದ್ಧರಾಗುತ್ತಾರೆ. ಅಂದಾಗ ನೀವು ತಿಳಿಸುವುದಕ್ಕಾಗಿ ಎಷ್ಟೊಂದು ತಲೆಕೆಡಿಸಿಕೊಳ್ಳುತ್ತೀರಿ. ತಮ್ಮ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೀರಲ್ಲವೇ? ಈ ಲಕ್ಷ್ಮೀನಾರಾಯಣರು ತಿಳಿದುಕೊಂಡಿದ್ದಾರಲ್ಲವೇ? ತಿಳುವಳಿಕೆಯಿಂದಲೇ ಎಷ್ಟೊಂದು ಮಧುರರಾಗಿದ್ದಾರೆ. ಯಾರು ತಿಳಿಸಿದರೂ ಭಗವಂತ, ಯುದ್ಧ ಮೊದಲಾದ ಮಾತಿಲ್ಲ. ಭಗವಂತನು ಎಷ್ಟು ಬುದ್ಧಿವಂತ, ಜ್ಞಾನಪೂರ್ಣನಾಗಿದ್ದಾರೆ, ಪವಿತ್ರರಾಗಿದ್ದಾರೆ. ಶಿವನ ಚಿತ್ರದ ಮುಂದೆ ಎಲ್ಲ ಮನುಷ್ಯರು ಹೋಗಿ ನಮನ ಮಾಡುತ್ತಾರೆ. ಆದರೆ ಅವರು ಯಾರು, ಏನು ಮಾಡುತ್ತಾರೆ ಎಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ. ಅಂದರೆ ಬಾಬಾ ಹೇಳಿದಾರಲ್ಲ, ನೀವು ವಿಭೂತಿ ಹಚ್ಚಿದೆ, ಗಂಧ ಹಚ್ಚಿದೆ, ಕುಂಕುಮ ಹಚ್ಚಿದೆ ಅಲ್ಲ, ಅವರ ಚರಿತ್ರೆ ತಿಳ್ಕೊಳ್ರಿ. ಅಂದರೆ ಪರಮಾತ್ಮ ಯಾವಾಗ ಜಗತ್ತಿಗೆ ಬಂದರು, ಯಾವಾಗ ನಮಗೆ ಸುಖ ಕೊಟ್ಟರು, ಸುಖ ಕೊಡೋಕೆ ನಮಗೆ ಏನು ಮಾಡಿದರು ಸೇವೆ, ಇದೆಲ್ಲವುದು ತಿಳ್ಕೋಬೇಕು. ಆಗ ನಾವೇನಾಗ್ತೀವಿ, ಮುಕ್ತಿ ಜೀವನ್ ಮುಕ್ತಿ ಪಡೆಯೋಕ್ಕೆ ಸಾಧ್ಯ ಆಗ್ತದೆ. ಶಿವಕಾಶಿ ವಿಶ್ವನಾಥ ಗಂಗಾ ಕೇವಲ ಈ ರೀತಿ ಹೇಳುತ್ತಿರುತ್ತಾರೆ, ಅರ್ಥವೇನೂ ಗೊತ್ತಿಲ್ಲ. ನೀವು ತಿಳಿಸಿದರೂ ಸಹ ನಮಗೆ ನೀವೇನು ತಿಳಿಸುತ್ತೀರಿ, ನಾವಂತೂ ವೇದ, ಶಾಸ್ತ್ರ ಇತ್ಯಾದಿಗಳೆಲ್ಲವನ್ನು ಓದಿದ್ದೇವೆ ಎಂದು ಹೇಳುತ್ತಾರೆ. ನೋಡ್ರಿ, ಈ ಕೋರ್ಸ್ ಕೇಳುವಾಗೂ ಬರ್ತಾರ, ಅವರು ಭಗವದ್ಗೀತೆ ಕೇಳಿರ್ತಾರೆ, ಕೆಲವು ಶಾಸ್ತ್ರಗಳು ಕೇಳ್ಯಾರಂದರೆ ಅವರು ಬಹಳ ಗೊಂದಲದಲ್ಲಿ ಬಂದುಬಿಡ್ತಾರೆ. ಆದರೆ ಒಂದೇ ವಿಚಾರ ಬರಬೇಕು, ನಾವು 2500 ವರ್ಷದಿಂದ ನೀವಲ್ಲ, ನಾವು ಇದನ್ನೇ ಮಾಡೀವಿ. ಆದರೆ ಸತ್ಯ ಯಾವುದು, ಅಸತ್ಯ ಯಾವುದು ಅನ್ನೋ ಅರಿವು ಕೊಟ್ಟ ಭಗವಂತ ನಮಗೆ. ಯಾಕೆ ಅಂದರೆ ಆ ಶಾಸ್ತ್ರಗಳಂತೆ 2500 ವರ್ಷಗಳಿಂದ ನಡ್ಕೊಂತ ಬಂದೀವಿ. ಆದರೆ ಧರ್ಮ ಇನ್ನೂ ಅಧೋಗತಿಗೆ ಹೋಗ್ತಾ ಐತೆ. ನಮ್ಮ ದುಃಖಗಳು ದೂರ ಆಗ್ತಾ ಇಲ್ಲ ಅಂದರೆ ಎಲ್ಲೋ ಅಜ್ಞಾನದಲ್ಲಿದ್ದೀವಿ. ಅದಕ್ಕೆ ಸತ್ಯಜ್ಞಾನ ಕೊಡೋಕ್ಕೆ ತಂದೆ ಬಂದಿದ್ದಾರೆ. ಈಗ ಅವ್ರನ್ನ ನಾವು ಅರಿತು ಸತ್ಯಜ್ಞಾನದಲ್ಲಿ ನಡೆದು ಮುಕ್ತಿ ಜೀವನ್ ಮುಕ್ತಿನ ಪಡಿಬೇಕು. ಇಷ್ಟೇ ವಿಚಾರ ಮಾಡಬೇಕು. ಇವಾಗ ನೋಡ್ರಿ, ಇವಾಗ ಕೃಷ್ಣ ಭಗವಾನ್ ಅಂತಾರೆ ಭಗವದ್ಗೀತೆ ಓದೋರು. ಇವಾಗ ಕೃಷ್ಣ ಸದಾ ಕಾಲಕ್ಕೆ ಆನಂದವಾಗಿ ಅದನ್ನಲ್ಲ, ಮತ್ತು ಸದಾ ಕಾಲಕ್ಕೆ ಆನಂದವಾಗಿರೋಕ್ಕೆ ಯಾರನ್ನ ತಪಸ್ಸು ಮಾಡ್ಯಾನ, ಈಶ್ವರನ ಮುಂದೆ ಕುಂತು ತಪಸ್ಸು ಮಾಡ್ಯಾನಲ್ಲ, ಆತನು ದೈವಶಕ್ತಿ ಯಾರಿಂದ ಪಡೆದನ, ಭಗವಂತ ನಿರಾಕಾರ ತಂದೆಯಿಂದ. ನೋಡ್ರಿ, ದೇಹ ಇಲ್ದವ್ರನ್ನ ಹಿಡ್ಕೊಂಡಾನ, ಸದಾ ಕಾಲಕ್ಕೆ ಸುಖವಾಗಿ ಅದನ್ನು. ನಾವು ಇದೇ ದೇಹ ಇರೋ ಕೃಷ್ಣನ ಹಿಡ್ಕೊಂಡೀವಿ, ಅವಾಗವಾಗ ನಗುತ್ತೀವಿ, ಅವಾಗವಾಗ ಅಳ್ತೀವಿ, ಅವಾಗವಾಗ ಬೇಕಾ, ಸದಾ ಕಾಲಕ್ಕೆ ಬೇಕಾ? ಈಗ ನಾವು ಪಡೆದಿರ್ತೀವಿ, ಪಡೆದಿಲ್ಲ ಅಂತಲ್ಲ, ಆದರೆ ಸಾಕ, ಒಂದು ಜನ್ಮಕ್ಕಾಗಷ್ಟು ಸಾಕ. ಈಗ ಈತ ಭಗವಂತ ಕೊಡಕ್ಕೆ ಬಂದಿರೋದು ಎಷ್ಟು ಜನ್ಮಕ್ಕೆ, 84 ಜನ್ಮಕ್ಕೆ. ಅಲ್ಪದರಲ್ಲೇ ಒಂದು ಬಿಂದಿಗೆ ನೀರಿನಲ್ಲಿ ತೃಪ್ತಿ ಆಗಬೇಡ್ರಿ, ಸಾಗರಕ್ಕೆ ಕರ್ಕೊಂಡು ಹೋಗ್ತಾರೆ ನಿಮ್ಮನ್ನು. ಮತ್ತು ಇದು ಒಂದೇ ಜನ್ಮ ಸಿಗೋದು. ಇದೆಲ್ಲ ವಿಚಾರಗಳು ಬುದ್ಧಿಯಲ್ಲಿ ಬರಬೇಕು. ಬಾಬಾ ಏನು ಹೇಳ್ತಾ ಇದ್ದಾರೆ, ಯಾವುದಕ್ಕೆ ರಾಮರಾಜ್ಯವೆಂದು ಹೇಳಲಾಗುತ್ತದೆ ಅದು ಸಹ ತಿಳಿದುಕೊಂಡಿಲ್ಲ. ರಾಮರಾಜ್ಯವೆಂದು ಸತ್ಯಯುಗ ಹೊಸ ಪ್ರಪಂಚಕ್ಕೆ ಹೇಳಲಾಗುತ್ತದೆ. ನಿಮ್ಮಲ್ಲಿಯೂ ನಂಬರ್ವಾರಿದ್ದಾರೆ. ಕೆಲವರಿಗೆ ಧಾರಣೆಯಾಗುತ್ತದೆ, ಕೆಲವರಂತೂ ಮರೆತೇ ಹೋಗುತ್ತಾರೆ, ಏಕೆಂದರೆ ಪೂರ್ಣ ಕಲ್ಲು ಬುದ್ಧಿಯವರಾಗಿದ್ದಾರೆ. ಬಾಬಾ ಏನಂತಾರೆ, ಕಲ್ಲು ಬುದ್ಧಿಯವರು. ನಾವು ಕೂಡ ಬಾಬಾ ನೆನಪು ಮಾಡಿಲ್ಲ ಅಂದರೆ ಏನೋ ವಿಚಾರಗಳು ನಮ್ಮಲ್ಲಿ ಬುದ್ಧಿಯಲ್ಲಿ ಬರಲ್ಲ. ಆದಷ್ಟು ಮಾಡೋದು, ಕೈ ಬಿಡೋದು. ಆದರೆ ಕಲ್ಲು ಬುದ್ಧಿ ಆಗಿರ್ತೈತಲ್ಲ, ಅವ್ರು ನಾವು ಸತ್ಯಯುಗಕ್ಕೆ ಹೋಗ್ತೀವಿ ಅಂತಿರ್ತಾರೆ. ಅಲ್ಲ, ಸೀರಿಯಲ್ ನೋಡೋದು, ವ್ಯರ್ಥವಾಗಿ ಕಳೀತಾ ಇರೋದು, ನಾವು ಸತ್ಯಯುಗಕ್ಕೆ ಬರ್ತೀವಿ ರೀ ಅಂತಾರೆ. ಅಂದರೆ 4 ಸಬ್ಜೆಕ್ಟ್ ಪಾಸ್ ಆದರೆ ಮಾತ್ರ ಸತ್ಯಯುಗ. ಒಂದು ಸ್ವಲ್ಪನೂ ಶಿಕ್ಷೆ ಭೋಗಿಸ್ದಂಗೆ ಪಾಸ್ ಆದವ್ರು ಮಾತ್ರ ಸತ್ಯಯುಗ. ನಾವು ಫೇಲ್ ಆದ್ವಿ ಅಂದರೆ ಮತ್ತೆ ತ್ರೇತಾಯುಗನೇ. ಇವೆಲ್ಲ ಬುದ್ಧಿ. ನಾನು ಅಷ್ಟು ಮಾಡಿದ್ದೀನ, 4 ಸಬ್ಜೆಕ್ಟ್ ಪಾಸ್ ಆಗಿದ್ದೀನ, ಸೇವೆಯಲ್ಲಿ ಏನು ಸ್ವಲ್ಪ ಪಾಸ್ ಆಗ್ತೀರಿ,
ಎಲ್ಲಿಗೆ ಹೋಗ್ತೀರಿ ನೀವು ಸೇವೆ ಮಾಡೋಕ್ಕೆ? ಸೇವೆಗೆ ಹೋಗಿಲ್ಲ ಅಂದರೆ ಸತ್ಯಕ್ಕೆ ಹೆಂಗೆ ಬರ್ತೀರಿ? ಇವೆಲ್ಲ ಪಾರಸ ಬುದ್ಧಿ. ಅಂದರೆ ಯಾರು ಯೋಗ ಮಾಡ್ತಾರೋ ಅವರಿಗೆ ಪಾರಸ ಬುದ್ಧಿ ಆಗ್ತೈತೆ. ಈ ಥರ ನಾವು ಆಗಬೇಕನ್ನೋ ವಿಚಾರ ಬರ್ತೈತೆ, ಪುರುಷಾರ್ಥ ಮಾಡ್ತಾರೆ. ಯೋಗ ಇಲ್ದವರು ಕಲ್ಲು ಬುದ್ಧಿಯಾಗಿ ಇರ್ತಾರೆ. ಮತ್ತು ಇವಾಗ ನಾವು ಸತ್ಯಯುಗಕ್ಕೆ ಹೋಗ್ತಾ ಇದ್ದೀವಿ ಅಂದ್ಕೊಂಡು ನಾಳೆ ಸಾಕ್ಷಾತ್ಕಾರ ಆದಾಗ ನಾವು ಹೋಗಲ್ಲ ಅಂದಾಗ ಭಾಳ ಪಶ್ಚಾತ್ತಾಪದಿಂದ ಆಳಬೇಕಾಗ್ತೈತೆ. ಕಲ್ಪನೂ ಅದು ಫಿಕ್ಸ್ ಆಗುತ್ತೆ. ಇವೆಲ್ಲ ಬುದ್ಧಿಯಲ್ಲಿ ಬರಬೇಕು. ಬಾಬಾ ಏನು ಹೇಳ್ತಾ ಇದ್ದಾರೆ, ಯಾರು ಪಾರಸ ಬುದ್ಧಿಯವರಾಗಿರ್ತಾರೆಯೋ ಅವರ ಕರ್ತವ್ಯವು ಅನ್ಯರನ್ನು ಪಾರಸ ಬುದ್ಧಿಯವರನ್ನಾಗಿ ಮಾಡುವುದಾಗಿದೆ. ಕಲ್ಲು ಬುದ್ಧಿಯವರ ಚಲನೆಯು ಅದೇ ನಡೆಯುತ್ತಿರುತ್ತದೆ. ಏಕೆಂದರೆ ಹಂಸ ಮತ್ತು ಕೊಕ್ಕರೆ ಆಗಿಬಿಟ್ಟರಲ್ಲವೇ. ಹಂಸವೆಂದು ಯಾರಿಗೂ ದುಃಖ ಕೊಡುವುದಿಲ್ಲ, ಕೊಕ್ಕರೆಯೂ ದುಃಖ ಕೊಡುತ್ತದೆ. ಕೆಲವರ ಚಲನೆಯೇ ಕೊಕ್ಕರೆಯಂತಿರುತ್ತದೆ. ಅವರಲ್ಲಿ ಎಲ್ಲ ವಿಕಾರಗಳಿರುತ್ತವೆ. ಇಲ್ಲಿಯೂ ಸಹ ಅಂತಹ ಬಹಳಷ್ಟು ಮಂದಿ ವಿಕಾರಿಗಳು ಬಂದು ಬಿಡುತ್ತಾರೆ. ಯಾರಿಗೆ ಅಸುರರೆಂದು ಹೇಳಲಾಗುತ್ತದೆ ಅವರಿಗೆ ಅರಿವಿರುವುದಿಲ್ಲ. ಅನೇಕ ಸೇವಾ ಕೇಂದ್ರದಲ್ಲಿಯೂ ವಿಕಾರಿಗಳು ಬರುತ್ತಾರೆ. ನಾವು ಬ್ರಾಹ್ಮಣರಾಗಿದ್ದೇವೆಂದು ನೆಪ ಮಾಡಿಕೊಂಡು ಬರುತ್ತಾರೆ. ಆದರೆ ಅದು ಸುಳ್ಳಾಗಿದೆ. ಇದು ಸುಳ್ಳು ಪ್ರಪಂಚವೆಂದು ಹೇಳಲಾಗುತ್ತದೆ. ಆ ಹೊಸ ಪ್ರಪಂಚವು ಸತ್ಯ ಪ್ರಪಂಚವಾಗಿದೆ. ಈಗ ಸಂಗಮ ಯುಗವಾಗಿದೆ. ಎಷ್ಟೊಂದು ಅಂತರವಿರುತ್ತದೆ. ಯಾರು ಸುಳ್ಳು ಹೇಳುವರು, ಸುಳ್ಳು ಕೆಲಸಗಳನ್ನು ಮಾಡುವವರಿದ್ದಾರೆಯೋ ಅವರು ಕನಿಷ್ಠ ದರ್ಜೆಯವರಾಗುತ್ತಾರೆ. ಪ್ರಥಮ ದರ್ಜೆ, ದ್ವಿತೀಯ ದರ್ಜೆಯವರು ಇರುತ್ತಾರಲ್ಲವೇ. ಬಾಬಾ ಏನು ಹೇಳ್ತಾ ಇದ್ದಾರೆ, ನೀವು ಪವಿತ್ರತೆಯ ಪೂರ್ಣ ಸಾಕ್ಷಿಯನ್ನು ತೋರಿಸಬೇಕಾಗಿದೆ. ಇವರಿಬ್ಬರು ಒಟ್ಟಿಗಿದ್ದು ಪವಿತ್ರರಾಗಿರುವುದು ಅಸಂಭವವೆಂದು ಹಲವರು ಹೇಳುತ್ತಾರೆ. ಆದ್ದರಿಂದ ನೀವು ತಿಳಿಸಬೇಕು, ಯೋಗ ಬಲ ಇಲ್ಲದಿರುವ ಕಾರಣ ಇಷ್ಟು ಸಹಜ ಮಾತನ್ನು ಸಹ ಪೂರ್ಣ ನೀತಿಯಿಂದ ನೀವು ತಿಳಿಸುವುದಿಲ್ಲ. ಬಾಬಾ ಏನಂತಾರೆ, ಅವ್ರು ಋಷಿಮುನಿಗಳು ಅವ್ರೇನು ಮಾಡಿಬಿಟ್ರು, ಮನೆಯಲ್ಲೇ ಇದ್ದರೆ ನಾವು ಪಡೆಯೋಕ್ಕಾಗಲ್ಲ ಅಂತ ಮನೆ ಮಠ ಬಿಟ್ಟು ಕಾಡಿಗೆ ಹೋಗ್ಬಿಟ್ರು. ಆದರೆ ಇಲ್ಲಿ ನಾವು ಎಲ್ಲಿಗೆ ಹೋಗೋ ಅವಶ್ಯಕತೆ ಇಲ್ಲ, ಮನೆಯಲ್ಲಿದ್ದೇ ಎಲ್ಲ ಪಡಿಬೋದು. ಯಾಕೆ? ಡೈರೆಕ್ಟ್ ಕನೆಕ್ಷನ್ ಐತೆ ಭಗವಂತನ ಜೊತೆಗೆ. ಅವರು ಎಷ್ಟು ಆತ್ಮಕ್ಕೆ ಶಕ್ತಿ ತುಂಬ್ತಾರಂದರೆ ಮನೆಯಲ್ಲಿದ್ದೇ ನಾವು ಪವಿತ್ರ ಪರಿಸ್ಥಿತಿಗಳಾಗಿ ಇರ್ತೀವಿ, ಪವಿತ್ರ ಸ್ವರೂಪರಾಗಿ ಇರ್ತೀವಿ. ಸಹಜವಾಗಿ ಪಡಿತೀವಿ, ಕಷ್ಟನೇ ಇಲ್ಲ. ಕಷ್ಟ ಯಾವುದ್ರಲ್ಲಿ ಪಡಬೇಕು? ಬಾಬಾನ ಯೋಗ ಮಾಡೋದ್ರಲ್ಲಿ. ಅದು ಒಂದು ಪರಿಶ್ರಮ ಬಿಟ್ಟರೆ ಸಾಕು. ನಮ್ಮನ್ನು ಕರ್ಕೊಂಡೋಗಿ ಎಲ್ಲಿ ಬಿಡ್ತಾನೆ? ಲಕ್ಷ್ಮೀನಾರಾಯಣರ ಸಾಮ್ರಾಜ್ಯದ ಬಿಡ್ತಾನೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ನೀವು ಪವಿತ್ರರಾಗಿದ್ದೇ ಆದರೆ 21 ಜನ್ಮಗಳವರೆಗೆ ಸ್ವರ್ಗದ ಮಾಲೀಕರಾಗುತ್ತೀರಿ ಎಂದು ಅವರು ಹೇಳುತ್ತಾರೆ ಎಂಬ ಮಾತನ್ನು ಯಾರೂ ತಿಳಿಸುವುದಿಲ್ಲ. ಅದು ಪವಿತ್ರ ಪ್ರಪಂಚವಾಗಿದೆ. ಪವಿತ್ರ ಪ್ರಪಂಚದಲ್ಲಿ ಯಾರೂ ಪತಿತರಿರಲು ಸಾಧ್ಯವಿಲ್ಲ. ಪಂಚವಿಕಾರಗಳೇ ಇರುವುದಿಲ್ಲ. ಅದು ನಿರ್ವಿಕಾರಿ ಪ್ರಪಂಚ. ಇದು ವಿಕಾರಿ ಪ್ರಪಂಚವಾಗಿದೆ. ನಮಗೆ ಸತ್ಯಯುಗದ ರಾಜ್ಯಭಾಗ್ಯ ಸಿಗುತ್ತದೆ. ಅಂದ ಮೇಲೆ ನಾವೇಕೆ ಕೇವಲ ಇದೊಂದು ಜನ್ಮಕ್ಕಾಗಿ ಪಾವನರಾಗಬಾರದು? ನಮಗೆ ಜಬರ್ದಸ್ತ್ ಲಾಟ್ರಿ ಸಿಗುತ್ತದೆ. ಆದ್ದರಿಂದ ಖುಷಿಯಾಗುತ್ತದೆ. ದೇವಿ ದೇವತೆಗಳು ಪವಿತ್ರರಲ್ಲವೇ? ಅಪವಿತ್ರರಿಂದ ಪವಿತ್ರರನ್ನಾಗಿ ತಂದೆಯೇ ಮಾಡುತ್ತಾರೆ. ಆದ್ದರಿಂದ ನಮಗೆ ಇದೇ ಲಕ್ಷ್ಯವಿದೆ ಎಂದು ತಿಳಿಸಬೇಕು. ತಂದೆಯೇ ನಮ್ಮನ್ನು ಈ ರೀತಿ ಮಾಡುತ್ತಾರೆ. ತಂದೆಯಲ್ಲದೆ ಮತ್ಯಾರೂ ಹೊಸ ಪ್ರಪಂಚವನ್ನು ಸ್ಥಾಪಿಸಲು ಸಾಧ್ಯವಿಲ್ಲ. ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಲು ಭಗವಂತನೇ ಬರುತ್ತಾರೆ. ಶಿವನ ರಾತ್ರಿಯ ಗಾಯನವಿದೆ, ಇದನ್ನೂ ತಿಳಿಸಿದ್ದಾರೆ. ಜ್ಞಾನ, ಭಕ್ತಿ, ವೈರಾಗ್ಯ. ಜ್ಞಾನ ಮತ್ತು ಭಕ್ತಿಯ ಅರ್ಧ ಭಾಗವಿದೆ. ಜ್ಞಾನ ಯಾವಾಗ? ಜ್ಞಾನ ಸ್ವರೂಪರಾಗಿರ್ತೀವಿ ಯಾವಾಗ? ಸತ್ಯಯುಗ, ತ್ರೇತಾಯುಗ, ದ್ವಾಪರ ಕಲಿಯುಗ ಭಕ್ತಿ. ವೈರಾಗ್ಯ ಯಾವಾಗ ಬರ್ತತೆ? ಸಂಗಮಯುಗ. ಅಂದರೆ ನಮಗೆ ಈ ದುಃಖ ಇಲ್ಲ ಅಲ್ಪ ಸುಖ ಕೊಡುವಂಥ ಈ ದೇಹದ ಜಗತ್ತಿನ ಮೇಲೆ ಏನು ಬರ್ತತೆ? ವೈರಾಗ್ಯ ಬರ್ತತೆ. ಬಾಬಾ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಭಕ್ತಿಯ ನಂತರ ವೈರಾಗ್ಯ. ಈಗ ಮನೆಗೆ ಹೋಗಬೇಕಾಗಿದೆ. ಈ ಶರೀರ ರೂಪಿ ವಸ್ತ್ರವನ್ನು ಕಳಿಸಬೇಕಾಗಿದೆ. ಈ ಚೀಚಿ ಪ್ರಪಂಚದಲ್ಲಿ ಇರುವಂತಿಲ್ಲ. 84 ಜನ್ಮದ ಚಕ್ರವು ಈಗ ಪೂರ್ಣವಾಯಿತು. ಶಾಂತಿಧಾಮದ ಮೂಲಕ ಈಗ ಸುಖಧಾಮಕ್ಕೆ ಹೋಗಬೇಕಾಗಿದೆ. ಮೊಟ್ಟ ಮೊದಲು ಪರಮಾತ್ಮನ ಪರಿಚಯದ ಮಾತನ್ನು ಮರೆಯಬಾರದು. ಇದು ಸಹ ಮಕ್ಕಳಿಗೆ ತಿಳಿದಿದೆ. ಈ ಹಳೆಯ ಪ್ರಪಂಚವು ಸಮಾಪ್ತಿಯಾಗಲಿದೆ. ತಂದೆಯು ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತಾರೆ. ಸ್ವರ್ಗದ ಸ್ಥಾಪನೆ ಮಾಡಲು ತಂದೆಯು ಅನೇಕ ಬಾರಿ ಬಂದಿದ್ದಾರೆ. ನರಕದ ವಿನಾಶವಾಗಬೇಕಾಗಿದೆ. ನರಕವು ಎಷ್ಟು ದೊಡ್ಡದಾಗಿದೆ.
ಸ್ವರ್ಗವು ಎಷ್ಟು ಚಿಕ್ಕದಾಗಿದೆ. ಹೊಸ ಪ್ರಪಂಚದಲ್ಲಿ ಒಂದೇ ಧರ್ಮವಿರುತ್ತದೆ. ಇಲ್ಲಿ ಅನೇಕ ಧರ್ಮಗಳಿವೆ. ಒಂದು ಧರ್ಮವನ್ನು ಯಾರು ಸ್ಥಾಪನೆ ಮಾಡಿದರು? ಬ್ರಹ್ಮನಂತೂ ಮಾಡಲಿಲ್ಲ. ಬ್ರಹ್ಮನೇ ಪತಿತನಿಂದ ಮತ್ತೆ ಪಾವನನಾಗುತ್ತಾರೆ. ಶಿವ ತಂದೆಯು ಪತಿತರಿಂದ ಪಾವನರಾಗುವರೆಂದು ಹೇಳುವುದಿಲ್ಲ. ಪಾವನರೆಂದಾಗ ಲಕ್ಷ್ಮೀನಾರಾಯಣರ ಹೆಸರಿದೆ. ಬ್ರಹ್ಮನ ದಿನ, ಬ್ರಹ್ಮನ ರಾತ್ರಿ. ಇವರು ಪ್ರಜಾಪಿತನಾಗಿದ್ದಾರಲ್ಲವೇ? ಶಿವ ತಂದೆಗೆ ಅನಾದಿ ರಚಯಿತನೆಂದು ಹೇಳಲಾಗುತ್ತದೆ. ಅನಾದಿ ಶಬ್ದವು ತಂದೆಗೆ ಇದೆ. ತಂದೆಯು ಅನಾದಿ ಎಂದ ಮೇಲೆ ಆತ್ಮಗಳು ಸಹ ಅನಾದಿಯಾಗಿದ್ದೀರಿ. ಆಟವೂ ಅನಾದಿಯಾಗಿದೆ. ಮಾಡಲ್ಪಟ್ಟ ನಾಟಕವಾಗಿದೆ. ಆತ್ಮಕ್ಕೆ ಸೃಷ್ಟಿ ಚಕ್ರದ ಆದಿ ಮಧ್ಯ ಅಂತ್ಯ ಕಾಲಾವಧಿಯ ಜ್ಞಾನ ಸಿಗುತ್ತದೆ. ಈ 5000 ವರ್ಷದ ಸೃಷ್ಟಿದು ಜ್ಞಾನ ಯಾಕೆ ಸಿಗಬೇಕು ಅಂದರೆ, ಯಾವ ಸಮಯದಲ್ಲಿ ಎಂಥ ಜಗತ್ತಿತ್ತು, ಸುಖದ ಜಗತ್ತು ಯಾವಾಗಿತ್ತು, ನಾನು ಆ ಸುಖ ಪಡಿಬೇಕಂದ್ರೆ ನನ್ನಲ್ಲಿ ಏನಿರಬೇಕು, ಎಲ್ಲ ಜ್ಞಾನ ಬುದ್ಧಿಯಲ್ಲಿ ಬಂದು ಬಿಡ್ತದೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ಈ ಸೃಷ್ಟಿ ಚಕ್ರದ ಜ್ಞಾನ ಇದನ್ನು ಯಾರು ಕೊಟ್ಟರು? ತಂದೆ. ನೀವು 21 ಜನ್ಮಗಳಿಗಾಗಿ ಧನಿಕರಾಗಿ ಬಿಡುತ್ತೀರಿ, ಮತ್ತು ರಾವಣ ರಾಜ್ಯದಲ್ಲಿ ನಿರ್ಧನಿಕರಾಗಿ ಬಿಡುತ್ತೀರಿ. ನೋಡ್ರಿ, ಬಾಬಾ ಒಂದೊಂದು ಸಲ ನೀವು ಭಿಕಾರಿಗಳಾಗಿರಿ, ನಿರ್ಧನಿಕರಾಗಿರಿ, ಬಡವರಾಗಿರಿ ಅಂತಾರೆ. ನಮ್ಮ ಹತ್ರ ಐತಲ್ಲ ಆಸ್ತಿ ಮನೆ ಎಲ್ಲ ಐತಲ್ಲ, ಯಾಕೆ ಎಲ್ಲರೂ ಮತ್ತು ನೀವು ಅನಾಥರು ಅಂತಾರೆ ಬಾಬಾ. ಯಾಕೆ ಎಲ್ಲ ಆಯ್ತಲ್ಲ, ಯಾಕೆ ಈ ಮಾತು ಹೇಳ್ತಾರೆ ಬಾಬಾ ಅಂದರೆ, ಭಿಕಾರಿಗಳು ಯಾವುದಿಲ್ಲ ನಮಗೆ. ಆತ್ಮದ ಸಂಪತ್ತಿಲ್ಲ, ದೇಹದ ಸಂಪತ್ತೈತೆ. ಅದು ಕೋಟಿ ಇದ್ದವ್ರು ಇವತ್ತು ಸುಖವಾಗಿ ಅದೀವಂತ ಅಂತ ಇದ್ದಾರೆ? ಇಲ್ಲ. ಕೋಟಿ ಆಸ್ತಿ ಇರೋರಿಗೆ 2 ಕೋಟಿ ಸಮಸ್ಯೆ ಇರ್ತಾವೆ. ಆದರೆ ಇಲ್ಲಿ ನಿಜವಾದ ಆಸ್ತಿ ಯಾವುದು? ಆತ್ಮನ ಸಂಪತ್ತು. ಇವಾಗ ನಾವು ಸಂಪತ್ತಿಲ್ಲದೆ ಭಿಕಾರಿಗಳು ಬೇಡ್ತಾ ಇದ್ದೀವಿ, ಭಗವಂತ ಅದು ಕೊಡು ಇದು ಕೊಡು ಅಂತ. ಈಗ ಬಾಬಾ ನಮ್ಮನ್ನು ಏನು ಮಾಡ್ತಾ ಇದ್ದಾರೆ? ಸಂಪೂರ್ಣ ಶ್ರೀಮಂತರನ್ನಾಗಿ ಮಾಡ್ತಾ ಇದ್ದಾರೆ. ಬಾಬಾ ಏನು ಹೇಳ್ತಾ ಇದ್ದಾರೆ, 2 ಪ್ರಪಂಚಗಳು ಯಾವುದೂ ಇರುವುದಿಲ್ಲ. ಸ್ವರ್ಗ ನರಕ ಎಲ್ಲವೂ ಒಟ್ಟಿಗೆ ನಡೆಯುತ್ತದೆ ಎಂದು ಮನುಷ್ಯರು ತಿಳಿದುಕೊಳ್ಳುತ್ತಾರೆ. ಅಂದ್ರೇನು? ಇವಾಗ ಯಾರು ಸುಖವಾಗಿದಾರೋ ಅವ್ರ ಸ್ವರ್ಗ, ಯಾರು ದುಃಖದಾಗದಾರೋ ಅವ್ರ ನರಕ ಅಂತ ಈ ಮನುಷ್ಯರು ತಿಳ್ಕೊಂಡಾರ. ಆದರೆ ಬಾಬಾ ಏನು ಹೇಳ್ತಾರೆ, ಸ್ವರ್ಗ ನರಕ ಒಟ್ಟಿಗೆ ಇರಲ್ಲ. ಇಲ್ಲಿ ಸಂಪತ್ತಿದ್ರೂ ಕೂಡ ಕಾಯಿಲೆ ಚಿಂತೆ ಅಂತಿರ್ತತೆ. ಅವ್ರದ್ದು ಸ್ವರ್ಗದ ಸುಖ ಅಲ್ಲ, ಸತ್ಯಯುಗದ್ದು ಸ್ವರ್ಗದ ಸುಖ, ಇದು ನರಕ. ಬಾಬಾ ಏನು ಹೇಳ್ತಾ ಇದ್ದಾರೆ, ಈಗ ನೀವು ಮಕ್ಕಳಿಗೆ ಎಷ್ಟು ಸ್ಪಷ್ಟವಾಗಿ ತಿಳಿಸಲಾಗುತ್ತದೆ. ಈಗ ನೀವು ಗುಪ್ತವಾಗಿದ್ದೀರಿ. ಶಾಸ್ತ್ರಗಳಲ್ಲಿ ಏನೇನು ಬರೆದು ಬಿಟ್ಟಿದ್ದಾರೆ. ಸೂತ್ರವು ಗಂಟಾಗಿ ಬಿಟ್ಟಿದೆ. ಅದನ್ನು ತಂದೆ ವಿನಃ ಮತ್ತಾರು ಬಿಡಿಸಲು ಸಾಧ್ಯವಿಲ್ಲ. ನಾವು ಏನೂ ಪ್ರಯೋಜನಕ್ಕಿಲ್ಲ. ಬಂದು ಪಾವನರನ್ನಾಗಿ ಮಾಡಿ, ನಮ್ಮ ಚಾರಿತ್ರ್ಯ ಸುಧಾರಣೆ ಮಾಡಿ ಎಂದು ತಂದೆಯನ್ನೇ ಕರೆಯುತ್ತಾರೆ. ಈಗ ನಿಮ್ಮ ಚರಿತ್ರೆ ಸುಧಾರಣೆಯಾಗುತ್ತದೆ. ಕೆಲವರಂತೂ ಸುಧಾರಣೆಯಾಗುವ ಬದಲು ಇನ್ನೂ ಹಾಳಾಗುತ್ತಾರೆ. ಚಲನೆಯಿಂದಲೂ ಸಹ ಅರ್ಥವಾಗುತ್ತದೆ. ಇಂದು ಮಹಾರಥಿ ಅಂಶಗಳೆಂದು ಕರೆಸಿಕೊಳ್ಳುವವರು ನಾಳೆ ಕೊಕ್ಕರೆಯಾಗಿ ಬಿಡುತ್ತಾರೆ. ಏನು ಕೊಕ್ಕರೆಯಾಗೋದು ಅಂದರೆ, ನಾವು ಸಂಘಟನೆಯಲ್ಲಿದ್ದೀವಂದರೆ ವಿಧ ವಿಧ ಸಂಸ್ಕಾರದವ್ರು ಇರ್ತಾರೆ. ಅಲ್ಲಿ ಮಾತುಗಳು ಸಮಸ್ಯೆಗಳು ಬರೋದೇ. ಆಮೇಲೆ ಅಲ್ಲಿ ಇವಾಗ ನಾವು ಯಾರು ಬ್ರಾಹ್ಮಣರಾಗಿರ್ತೀವಿ, ಅಲ್ಲಿ ರಾಜ್ಯ ಪರಿವಾರದಲ್ಲಿ ರಾಜರಾಗಿರ್ತೀವಿ, ಯುದ್ಧ ಮಾಡಿರ್ತೀವಿ, ಅವು ಲೆಕ್ಕಾಚಾರಗಳಿರ್ತವೆ. ಇಲ್ಲಿ ಕೂಡ ಮಾತುಗಳು ಬರ್ತಿರ್ತವೆ, ಸಮಸ್ಯೆಗಳು. ಆದರೆ ಯೋಗ ಶಕ್ತಿ ಇತ್ತು ಅಂದರೆ ಅಲ್ಲಿ ನಾನೇನು ತಪ್ಪು ಮಾಡಿದರೂ ಅದರ ಅರಿವಾಗಿ ಪರಿವರ್ತನೆ ಆಗ್ತೀನಿ. ಇಲ್ಲ, ಯೋಗ ಶಕ್ತಿ ಇಲ್ಲ ಅಂದರೆ ಏನನ್ನ ಸಮಸ್ಯೆ ಬಂದಾಗ ನಾನು ಮಾಡಿದ್ದೇ ಸರಿ ಅಂತ ಮತ್ತೆ ಭಗವಂತನ ಮಡ್ಲು ಬಿಟ್ಟು ಮತ್ತೆ ಏನು ಮಾಡ್ತಾರೆ, ಡಿಸ್ಸರ್ವಿಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಕೆಲವರು ಕೊಕ್ಕರೆ ಆಗಿ ಉಳಿದ್ಬಿಡ್ತಾರೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಕೊಕ್ಕರೆಯಾಗುವುದರಲ್ಲಿ ತಡವಾಗುವುದಿಲ್ಲ. ಮಾಯೆಯೂ ಸಹ ಗುಪ್ತವಾಗಿದೆಯಲ್ಲವೇ? ಕ್ರೋಧವೇನೂ ಕಾಣುವುದಿಲ್ಲ. ಆದರೆ ಎಂದು ಹೊರಗೆ ಬಂದಾಗ ಇವರಿಗೆ ಕೋಪ ಬಂದಿದೆ ಎಂದು ಅರ್ಥವಾಗುತ್ತದೆ. ಕೆಲವರು ಆಶ್ಚರ್ಯವಾಗಿ ಕೇಳಿ ಹೇಳಿ ನಡೆದು ಮತ್ತೆ ಹೊರಟು ಹೋಗುತ್ತಾರೆ. ಎಷ್ಟೊಂದು ಜನರು ಬಿಡುವರು, ಒಮ್ಮೆಲೆ ಕಲ್ಲಾಗಿ ಬಿಡುತ್ತಾರೆ. ಅದಕ್ಕೆ ಇಲ್ಲಿ ನಮಗೆ ಯೋಗ ಶಕ್ತಿ ಇದ್ದಾಗ ಮಾತ್ರ ನಾವು ಸರಿಯಾದ ದಾರಿಯಲ್ಲಿ ನಡೆಯುವಂತೆ ಬಾಬಾ ಟಚ್ ಕೊಟ್ಟು
ಕೊನೆಯ ಉಸಿರಿರೋವರೆಗೂ ಬಾಬಾ ನಮ್ಮ ಕೈಯನ್ನು ಹಿಡ್ಕೊಂಡು ಮುನ್ನಡೆಸ್ತಾರೆ. ಬಾಬಾ ಏನಂತಾರೆ, ಇಂದ್ರಪ್ರಸ್ಥದ ಮಾತಿದೆಯಲ್ಲವೇ, ನೋಡುತ್ತಿದ್ದಂತೆಯೇ ಅರ್ಥವಾಗಿ ಬಿಡುತ್ತದೆ. ಇಂಥವರು ಮತ್ತೆ ಸಭೆಯಲ್ಲಿ ಬರಬಾರದು. ಅಲ್ಪ ಸ್ವಲ್ಪ ಜ್ಞಾನವನ್ನು ಕೇಳಿದರೂ ಸಹ ಸ್ವರ್ಗದಲ್ಲಿ ಬಂದೇ ಬರುತ್ತಾರೆ. ಜ್ಞಾನದ ವಿನಾಶವಾಗಲು ಸಾಧ್ಯವಿಲ್ಲ. ಈಗ ತಂದೆ ತಿಳಿಸುತ್ತಾರೆ, ನೀವು ಪುರುಷಾರ್ಥ ಮಾಡಿ ಶ್ರೇಷ್ಠ ಪದವಿಯನ್ನು ಪಡೆಯಬೇಕಾಗಿದೆ. ಒಂದು ವೇಳೆ ವಿಕಾರದಲ್ಲಿ ಹೋದರೆ ಪದವಿ ಭ್ರಷ್ಟ ಮಾಡಿಕೊಳ್ಳುತ್ತೀರಿ. ಸೂರ್ಯವಂಶಿ ಚಂದ್ರವಂಶೀಯರಾಗುತ್ತೀರಿ, ನಂತರ ವೈಶ್ಯವಂಶಿ ಶೂದ್ರವಂಶೀಯರಾಗುತ್ತೀರಿ. ಈ ಚಕ್ರವು ಹೇಗೆ ಸುತ್ತುತ್ತದೆ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ. ಅವರಂತೂ ಕಲಿಯುಗದ ಆಯುಷನ್ನು 40,000 ವರ್ಷವೆಂದು ಹೇಳಿಬಿಡುತ್ತಾರೆ. ಏಣಿಯನ್ನು ಕೆಳಗಿಳಿಯಲೇಬೇಕಾಗುತ್ತದೆಯಲ್ಲವೇ? 40,000 ವರ್ಷಗಳು ಇದ್ದಿದ್ದೇ ಆದರೆ ಜನಸಂಖ್ಯೆ ಇನ್ನೂ ಹೆಚ್ಚಾಗಿ ಬಿಡುವುದು. 5,000 ವರ್ಷಗಳಲ್ಲಿಯೇ ಇಷ್ಟು ಜನಸಂಖ್ಯೆ ಇದೆ, ತಿನ್ನುವುದಕ್ಕೆ ಆಹಾರವೂ ಸಿಗುವುದಿಲ್ಲ ಅಂದ ಮೇಲೆ ಇಷ್ಟು 1,000 ವರ್ಷಗಳಲ್ಲಿ ಇನ್ನೆಷ್ಟು ವೃದ್ಧಿಯಾಗಿ ಬಿಡುತ್ತಿತ್ತು. ಬಾಬಾ ಏನಂತಾರೆ, ಇನ್ನೊಂದು 40,000 ವರ್ಷ ಇರ್ತತೆ ಅಂತಾರೆ, ಅದು ಸುಳ್ಳು ಅಂತ ಹೇಳ್ತಾರೆ ಬಾಬಾ. ನೋಡ್ರಿ, ಈಗನೇ ಆತ್ಮ ಭಾಳ ತ್ರಾಯ್ ಅಂತ ಐತೆ. ಇನ್ನು 40 ವರ್ಷ, ಅಪ್ಪ ಇನ್ನೆಷ್ಟು ದುಃಖದ ಸಾಗರದಲ್ಲಿ ಮುಳುಗಬೇಕಾಗ್ತದೆ. ಆ ಥರ ಇನ್ನು 40,000 ವರ್ಷ ಇಲ್ಲ. ಆಯಿತು, ಇನ್ನು ತಂದೆ ಬಂದಿದ್ದಾರೆ ನಮ್ಮನ್ನು ವಾಪಸ್ ಮನೆಗೆ ಕರ್ಕೊಂಡು ಹೋಗೋಕ್ಕೆ. ಅಲ್ಲಿ ಶಾಂತಿಯಲ್ಲಿ ಕೂಡಿಸ್ತಾರೆ, ಈ ವಿಕಾರಗಳಿಂದ ಮುಕ್ತಿ ಕೊಡ್ತಾರೆ. ಬಾಬಾ ಏನು ಹೇಳ್ತಾ ಇದ್ದಾರೆ, 5,000 ವರ್ಷಗಳಲ್ಲೇ ಇಷ್ಟೊಂದು ಜನಸಂಖ್ಯೆ ಇದೆ. ಈಗ ತಂದೆ ಬಂದು ಧೈರ್ಯ ಕೊಡುತ್ತಾರೆ, ಪತಿತ ಮನುಷ್ಯರಂತೂ ಹೊಡೆದಾಡಲೇಬೇಕಾಗಿದೆ. ಅವರ ಬುದ್ಧಿಯು ಇತ್ತ ಕಡೆಗೆ ಬರಲು ಸಾಧ್ಯವಿಲ್ಲ. ಈಗ ನಿಮ್ಮ ಬುದ್ಧಿಯು ನೋಡಿ ಎಷ್ಟು ಬದಲಾಗುತ್ತಿದೆ. ಆದರೂ ಸಹ ಮಾಯೆಯು ಅವಶ್ಯವಾಗಿ ಮೋಸಗೊಳಿಸುತ್ತದೆ. ಇಚ್ಛಾ ಮಾತ್ರ ಅವಿದ್ಯ. ಯಾವುದೇ ಇಚ್ಛೆ ಬಂದಿತ್ತೆಂದರೆ ಅವರು ಸಮಾಪ್ತಿಯಾಗಿ ಬಿಡುತ್ತಾರೆ, ಅರ್ಥಾತ್ ಕನಿಷ್ಠರಾಗಿ ಬಿಡುತ್ತಾರೆ. ಒಳ್ಳೊಳ್ಳೆಯ ಮಹಾರಥಿಗಳು ಸಹ ಮಾಯೆಯು ಯಾವುದಾದರೊಂದು ಪ್ರಕಾರದಿಂದ ಕೆಲವೊಮ್ಮೆ ಮೋಸ ಮಾಡುತ್ತಿರುತ್ತದೆ. ಈಗ ನೋಡ್ರಿ, ಒಳ್ಳೊಳ್ಳೆಯ ಮಹಾರಥಿಗಳು ಸಹ ಮಾಯೆಯು ಯಾವುದಾದ್ರೂ ಪ್ರಕಾರದಿಂದ ಕೆಲವೊಮ್ಮೆ ಮೋಸ ಮಾಡುತ್ತಿರುತ್ತದೆ. ಅಂಥವರು ಮತ್ತೆ ಹೃದಯವನ್ನೇರಲು ಸಾಧ್ಯವಿಲ್ಲ. ಹೇಗೆ ಲೌಕಿಕ ತಂದೆ ತಾಯಿಯ ಹೃದಯವನ್ನೇರುವುದಿಲ್ಲ. ಕೆಲವು ಮಕ್ಕಳಂತೂ ತನ್ನ ತಂದೆಯನ್ನು ಮುಗಿಸಿಬಿಡುತ್ತಾರೆ, ಪರಿವಾರವನ್ನು ಮುಗಿಸಿಬಿಡುತ್ತಾರೆ, ಮಹಾನ್ ಪಾಪಾತ್ಮರಾಗಿದ್ದಾರೆ. ರಾವಣನು ಏನು ಮಾಡಿಬಿಡುತ್ತಾನೆ, ಬಹಳ ಕೊಳಕು ಪ್ರಪಂಚವಾಗಿದೆ, ಇದರಲ್ಲೆಂದು ಮನಸ್ಸನ್ನು ಇಡಬಾರದು. ಪವಿತ್ರರಾಗಲು ಬಹಳ ಸಾಹಸ ಬೇಕು. ವಿಶ್ವದ ರಾಜ್ಯಭಾಗ್ಯದ ಬಹುಮಾನವನ್ನು ತೆಗೆದುಕೊಳ್ಳಲು ಪವಿತ್ರತೆ ಮುಖ್ಯವಾಗಿದೆ. ಆದ್ದರಿಂದಲೇ ಬಂದು ನಮ್ಮನ್ನು ಪಾವನ ಮಾಡಿ ಎಂದು ತಂದೆಗೆ ಹೇಳುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಆಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ತಂದೆಯಿಂದ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. ಮಾಯೆಯ ಮೋಸದಿಂದ ಪಾರಾಗಲು ಇಚ್ಛಾ ಮಾತ್ರ ಅವಿದ್ಯ ಆಗಬೇಕಾಗಿದೆ. ಈ ಕೊಳಕು ಪ್ರಪಂಚದೊಂದಿಗೆ ಮನಸ್ಸನ್ನು ಇಡಬಾರದು. ಪವಿತ್ರತೆಯ ಸಂಪೂರ್ಣ ಸಾಕ್ಷಿಯನ್ನು ತೋರಿಸಬೇಕಾಗಿದೆ. ಎಲ್ಲಕ್ಕಿಂತ ಶ್ರೇಷ್ಠ ಚಾರಿತ್ರ್ಯವು ಪವಿತ್ರತೆಯಾಗಿದೆ. ತಮ್ಮನ್ನು ತಾವು ಸುಧಾರಣೆ ಮಾಡಿಕೊಳ್ಳಲು ಖಂಡಿತ ಪವಿತ್ರರಾಗಬೇಕಾಗಿದೆ. ವರದಾನ: ತ್ರಿಕಾಲದರ್ಶಿ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ಸದಾ ಅಚಲ ಮತ್ತು ಸಾಕ್ಷಿಯಾಗಿರುವ ನಂಬರ್ 1 ಭಾಗ್ಯಶಾಲಿ ಭವ. ವರದಾನದ ಸಾರ: ಪ್ರತಿಯೊಂದು ಸಂಕಲ್ಪ, ಪ್ರತಿಯೊಂದು ಕರ್ಮವನ್ನು ತ್ರಿಕಾಲದರ್ಶಿ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ಮಾಡಿರಿ ಮತ್ತು ಪ್ರತಿಯೊಂದು ಮಾತಿನಲ್ಲಿ ನೋಡಿರಿ. ಇದೇಕೆ, ಇದೇನು ಎಂಬ ಪ್ರಶ್ನಾರ್ಥಕ ಚಿಹ್ನೆಯು ಆಗುತ್ತಿಲ್ಲವಲ್ಲವೇ? ಸದಾ ಪೂರ್ಣವಿರಾಮವಿರಲಿ. ಇದು ಹೊಸದೇನಲ್ಲ. ಪ್ರತಿಯೊಂದು ಆತ್ಮನ ಪಾತ್ರವನ್ನು ಬಹಳ ಚೆನ್ನಾಗಿ ತಿಳಿದುಕೊಂಡು ಪಾತ್ರದಲ್ಲಿ ಬನ್ನಿರಿ. ಆತ್ಮರು ಸಂಬಂಧ ಸಂಪರ್ಕದಲ್ಲಿ ಬರುತ್ತಾ ನಿರ್ಲಿಪ್ತ ಮತ್ತು ಪ್ರಿಯವಾಗಿ ಇರುವುದರಲ್ಲಿ ಸಮಾನತೆ ಇರಲಿ. ಏನು ಹೇಳಿದರು ಬಾಬಾ? ನಿರ್ಲಿಪ್ತತೆ, ಅಂಟಿಗೆಂಬಕ್ಕೆ ಹೋಗಬೇಡ್ರಿ. ಹಿಂಗ್ಯಾಕೆ ಮಾಡ್ತಾರೆ, ಅದ್ಯಾಕೆ ಹಿಂಗಾಯಿತು ಅಂತ ಡಿಟ್ಯಾಚ್ ಆಗಬೇಕು. ಮತ್ತು ಡಿಟ್ಯಾಚ್ ಅಂತೀರಿ ಮಾತಾಡ್ಸ್ದಂಗೆ ಸನ್ಯಾಸಿಗಳು ಕುಂದಿರೋದಲ್ಲ. ನಮ್ಮ ಸ್ನೇಹ ಪ್ರೀತಿ ಕೊಡಬೇಕು. ಅವ್ರದ್ದು ಯಾವುದೇ ಕೆಟ್ಟದ್ದನ್ನು ನಾವು ಸ್ವೀಕಾರ ಮಾಡಬಾರ್ದು. ಅವರ ಕೆಟ್ಟದ್ದಕ್ಕೆ ಡಿಟ್ಯಾಚ್ ಆಗಬೇಕು. ಇದೇ ರೀತಿ ಸದಾ ಅಚಲ ಹಾಗೂ ಸಾಕ್ಷಿಯಾಗಿರುವುದೇ ನಂಬರ್ 1 ಭಾಗ್ಯಶಾಲಿ ಆತ್ಮನ ಲಕ್ಷಣವಾಗಿದೆ. ಸ್ಲೋಗನ್: ಸಹನಾಶೀಲತೆ ಗುಣವನ್ನು ಧಾರಣೆ ಮಾಡಿಕೊಳ್ಳುತ್ತೀರಿ ಅಂದರೆ ಕಠೋರ ಸಂಸ್ಕಾರವು ಶೀತಲವಾಗಿ ಬಿಡುತ್ತದೆ. ಅವ್ಯಕ್ತದ ಸೂಚನೆಗಳು: ನಿಮ್ಮ ಆತ್ಮಿಕ ಸ್ಲೋಗನ್ ಏನು? ಮುಕ್ತಿ ಮತ್ತು ಜೀವನ್ಮುಕ್ತಿ ನಮ್ಮ ಜನ್ಮಸಿದ್ಧ ಅಧಿಕಾರವಾಗಿದೆ. ಪರಂಧಾಮದಲ್ಲಿದ್ದಾಗ ಮುಕ್ತಿ ಏನು?
ಜೀವನ ಮುಕ್ತಿ ಎನ್ನುವ ಅನುಭವವೇ ಇರುವುದಿಲ್ಲ. ಇದರ ಅನುಭವ ಈ ಬ್ರಾಹ್ಮಣ ಜೀವನದಲ್ಲಿ ಈಗಲೇ ಮಾಡಬೇಕಾಗಿದೆ. ಒಳ್ಳೆಯದು. ಓಂ ಶಾಂತಿ.